ಘನನಗರದ ಗೆಳೆಯರು ಘನಾಕೃತಿಗಳ ಕಥೆ. ಅನೇಕ ರೂಪಗಳೊಂದಿಗೆ ತುಂಬಿದ್ದ ಒಂದು ಅದ್ಭುತ ದೇಶವಿತ್ತು. ಅದರ ಹೆಸರು ಘನನಗರ. ಅಲ್ಲಿ ವಾಸಿಸುತ್ತಿದ್ರು ಘನ, ಆಯತಘನ, ಗೋಳ, ಸಿಲಿಂಡರ್, ಶಂಖಾಕೃತಿ, ಪಿರಮಿಡ್. ಒಂದು ದಿನ ಘನನಗರದಲ್ಲಿ ದೊಡ್ಡ ಕಾರ್ಯಕ್ರಮ, ಆಕಾರಗಳ ಮೇಳ. ಎಲ್ಲರೂ ತಮ್ಮ ವೈಶಿಷ್ಟ್ಯ ತೋರಿಸಲಿದ್ದರು. ಘನ ಮೊದಲನೆಯವನು ವೇದಿಕೆಗೆ ಹತ್ತಿದ. ಅವನು ಹೆಮ್ಮೆಯಿಂದ ಹೇಳಿದ, ನನ್ನ 6 ಮುಖಗಳು ಎಲ್ಲವೂ ಸಮ ಆಕಾರದ ಚೌಕಗಳು. ನಾನು ಅತ್ಯಂತ ಬಲಿಷ್ಠವನು. ಮಕ್ಕಳು ಕೈತಟ್ಟಿ ಹಿಗ್ಗಿದರು. ಆಯತ ಘನ ಪ್ರಿಸಂ ನಿಧಾನವಾಗಿ ಮುಂದೆ ಬಂದು ಹೇಳಿದ, ನನ್ನ ಮುಖಗಳು ಎಲ್ಲ ಚೌಕಗಳಲ್ಲ, ಆಯತಗಳು. ನಾನು ಪುಸ್ತಕ, ಇಟ್ಟಿಗೆ, ಪೆಟ್ಟಿಗೆ ಎಲ್ಲ ಕಡೆ ಕಾಣ್ತೀನಿ. ಎಲ್ಲರೂ ಆಶ್ಚರ್ಯಪಟ್ಟು ನೋಡಿದರು. ಗೋಳ ಗುಳ್ಳಗುಳ್ಳಗುಂಡಾಗಿ ಜಾರುತ್ತಾ ವೇದಿಕೆಗೆ ಬಂತು. ನನ್ನ ಬಳಿ ಮೂಲೆ ಮೈಲುಗಳೇ ಇಲ್ಲ. ನಾನು ಚೆಂಡು, ಸೀಬೆ, ಭೂಮಿ, ಸುತ್ತಲೂ ಬಹಳ ಸುಲಭ. ಮಕ್ಕಳು ಚಪ್ಪಾಳೆ ಹೊಡೆದರು. ಇದು ನಮ್ಮ ಫುಟ್ಬಾಲ್. ಸಿಲಿಂಡರ್ ಎದ್ದುಕೊಂಡು ಹೇಳಿದ, ನನ್ನ ಮೇಲೂ ಕೆಳಗೂ ಗಿರಿಕಿ ಸುತ್ತಿಗೆ ಹಾಗೂ ಮಧ್ಯದಲ್ಲಿ ನೇರ ಭಿತ್ತಿಗಳು. ನಾನು ನೀರಿನ ಗ್ಲಾಸು, ಬ್ಯಾಟರಿ, ಡಬ್ಬಿ ಎಲ್ಲವೂ. ಎಲ್ಲರೂ ತಲೆ. ಪಿರಮಿಡ್ ತನ್ನ ತುದಿಯನ್ನು ಆಕಾಶಕ್ಕೆ ಎತ್ತಿ ಹೇಳಿದ, ನನ್ನ ತುದಿ ಚುಚ್ಚುವುದು. ನನ್ನ ತಳ ಜಾಗ ದೊಡ್ಡದು. ಈಜಿಪ್ಟಿನ ಪಿರಮಿಡ್ಗಳು ನನ್ನ ಬಂಧುಗಳು. ಮಕ್ಕಳು ವಾವ್ ಎಂದರು. ಶಂಖಾಕೃತಿ. ಕೊನೆಯಲ್ಲಿ ಶಂಖಾಕೃತಿ ನಗುತ್ತಾ ಹೇಳಿದ, ನನ್ನ ತುದಿ ಚುಚ್ಚಿರುವುದು. ನನ್ನ ತಳ ವೃತ್ತಾಕಾರದದು. ನಾನು ಐಸ್ಕ್ರೀಮ್ ಕೋನ್, ಕಾಗದದ ಕ್ಯಾಪ್, ಮೆಗಾಫೋನ್, ಅನೇಕ ರೂಪಗಳಲ್ಲಿ. ಎಲ್ಲರೂ ಜೋಶಿನೊಂದಿಗೆ ಚಪ್ಪಾಳೆ ಹೊಡೆದರು. ಮೇಳದ ಅಂತ್ಯದ ಸಂದೇಶ. ಸಾರಥಿ ಹೇಳಿದ, ಪ್ರತಿಯೊಂದು ಆಕಾರಕ್ಕೂ ತನ್ನದೇ ಆದ ವಿಶೇಷತೆಯಿದೆ. ಜಗತ್ತನ್ನು ಸುಂದರಗೊಳಿಸುತ್ತಿರುವ ಎಲ್ಲ ರೂಪಗಳು ಅವುಗಳ ಒಗ್ಗಟ್ಟಿನಿಂದಲೇ. ಘನನಗರದ ಎಲ್ಲ ಆಕಾರಗಳು ಸೇರಿ ಕೂಗಿದರು, ನಾವೇ ಜಗತ್ತಿನ ಬಾಂಧವರೇ.